ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತು ರೋಸ್ ಗಿಡದ ಬಗ್ಗೆ ಸ್ವಲ್ಪ ನಿಮಗೆ ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದೆ. ಆಚೆ ಹೋಗಿದ್ದೆ, ಆವಾಗ ರೋಸ್ ಗಿಡಗಳು ಕಾಣಿಸ್ತು ನಮ್ಮೂರ ಕಡೆ. ಅದನ್ನು ನಿಮಗೆ ಹೇಳೋಣ ಅಂತ ಮಾಡಿದೆ ಫ್ರೆಂಡ್ಸ್. ನೋಡಿ, ರೋಸ್ ಗಿಡಗಳು ಕಡಿಮೆ ಖರ್ಚು ಫ್ರೆಂಡ್ಸ್. ಒಂದು ವರ್ಷದಲ್ಲಿ ಒಂದು ಸತಿ ಹಾಕ್ಕೊಂಡ್ರೆ ಒಂದು 4-5 ವರ್ಷ ಬರುತ್ತೆ. ಡೈಲಿ 2 ದಿನಕ್ಕೊಂದು ಸತಿ ರೋಸು ಕಿತ್ಕೊಂಡೋಗಿ ಮಾರ್ಕೆಟ್ಗೆ ಹಾಕೋದು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ಇದು TAP ಏನೋ ಹಾಕ್ತಾರೆ ಫ್ರೆಂಡ್ಸ್. ಆದರೆ ಮದ್ದುಗಳು ಏನು ಹೊಡಿತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಓನರ್ ಇದ್ದಿದ್ದರೆ ತಿಳ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೆ. ಆದರೆ ಓನರ್ ಇರಲಿಲ್ಲ, ಬೇರೆ ತೋಟ ಇತ್ತು. ಹಂಗೆ ಒಂದು ವಿಡಿಯೋ ಮಾಡ್ಕೊಂಡು ನಿಮಗೆ ಇದ್ರ ಬಗ್ಗೆ ತಿಳಿಸೋಣ ಅಂತ ನಾನು ಹೋದೆ. ನೋಡಿ, ರೆಡ್ ಕಲರ್ ರೋಸ್ ಇದು, ಬಟನ್ ರೋಸ್ ಇದು, ಪನ್ನೀರ್ ರೋಸು, ಅದು ಇದು ಎಲ್ಲ ಹಾಕ್ಕೋಬೋದು ಫ್ರೆಂಡ್ಸ್. ನೋಡಿ, ಇದು 3 ವರ್ಷದ್ದು ಫ್ರೆಂಡ್ಸ್ ಗಿಡ. ಫಸ್ಟ್ ನೀವು 1 ವರ್ಷ ಹಾಕ್ಕೊಂಡ್ರೆ 3 ವರ್ಷ, 4 ವರ್ಷ, ಇಲ್ಲ 5 ವರ್ಷ ಆದರೂ ಮೇಂಟೈನ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಇಷ್ಟು ಅಗಲ ಇರಬೇಕು. ಇಷ್ಟು ಅಗಲ ಹಾಕಿ ಡ್ರಿಪ್ಸು ಪೈಪುಗಳು ಹಾಕ್ಕೊಂಡು ಕೂಲಿಯವ್ರನ್ನ ಬೆಳಿಗ್ಗೆ ಬಂದು ಕಿತ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್. ಕಿತ್ಬಿಟ್ಟು ಮಾರ್ಕೆಟ್ಗೆ ಹಾಕ್ತಾರೆ. ನೋಡಿ, ಹಾಗೆ ಮುಂದೆ ಹೋಗ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಗಿಡ. ಇದಕ್ಕೇನು ಮದ್ದು ಹೊಡಿತಾರೆ ಅಂತ ಗೊತ್ತಿಲ್ಲ. ಆದರೆ ಓನರ್ ಇದ್ದಿದ್ದರೆ ಕೇಳಿಬಿಟ್ಟು ಇನ್ನೊಂದು ಸರಿ ನಿಮ್ಗೆ ಹೇಳ್ತೀನಿ ಅಂತ. ಇಷ್ಟೆಷ್ಟು ದೂರಕ್ಕೆ ಒಂದೊಂದು ಲೈನ್ ಇಟ್ಕೊಂಡ್ರೆ ಸಾಕು. ಒಂದು 5-6 ವರ್ಷ ನಾವು ಮೇಂಟೈನ್ ಮಾಡ್ಕೊಂಡು ಹೋಗೋದು. ತರಕಾರಿ ಆದರೆ ಅವಾಗವಾಗ ತೆಗೆದುಬಿಟ್ಟು ಹಾಕ್ಬೋದು. ಆದರೆ ಇದು ಒಂದು ಸರಿ ಹಾಕಿದ್ರೆ ಒಂದು 7 ವರ್ಷ 8 ವರ್ಷದವರೆಗೂ ಮೇಂಟೈನ್ ಮಾಡ್ಕೋಬೋದು. ಗಿಡಗಳು ನೋಡ್ಕೊಳ್ಳೋ ರೀತಿ ಇರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ.